ನಮಸ್ಕಾರ. ಕರ್ನಾಟಕದ ಸರ್ಕಾರಿ ನೌಕರರಿಗೆ ಒಂದು ತುಂಬಾನೇ ಮುಖ್ಯವಾದ ಸುದ್ದಿ ಇದೆ. ಒಂದು ಕಡ್ಡಾಯ ಪರೀಕ್ಷೆಯ ಗಡುವನ್ನು ವಿಸ್ತರಿಸಲಾಗಿದೆ. ಹಾಗಾದ್ರೆ ಈ ಬದಲಾವಣೆ ನಿಖರವಾಗಿ ಏನು ಮತ್ತು ಇದು ತಮ್ಮ ಮೇಲೆ ಹೇಗೆ ಪರಿಣಾಮ ಬೀರಬಹುದು? ಬನ್ನಿ, ಅಧಿಕೃತ ದಾಖಲೆಗಳ ಆಧಾರದ ಮೇಲೆ ಎಲ್ಲವನ್ನೂ ವಿವರವಾಗಿ ತಿಳಿದುಕೊಳ್ಳೋಣ. ಸರಿ, ಈ ಬದಲಾವಣೆಯ ಅಸ್ಲಿ ಕಥೆ ಏನು? ಇದರ ಕೇಂದ್ರ ಬಿಂದು ಒಂದು ಪ್ರಮುಖ ದಿನಾಂಕ. ಸರ್ಕಾರಿ ನೌಕರರು ಖಂಡಿತವಾಗಿಯೂ ಗಮನಿಸಲೇಬೇಕಾದ ಈ ಗಡುವು ಬದಲಾವಣೆಯ ವಿವರಗಳಿಗೆ ನೇರವಾಗಿ ಹೋಗ್ಬಿಡೋಣ. ಓಕೆ, ವಿಷಯದ ತಿರುಳು ಇಲ್ಲೇ ಇದೆ ನೋಡಿ. ಮೊದಲು ಈ ಪರೀಕ್ಷೆಯನ್ನ ಪಾಸ್ ಮಾಡಕ್ಕೆ ಇದ್ದ ಕೊನೆಯ ದಿನಾಂಕ ಡಿಸೆಂಬರ್ 31, 2025. ಆದರೆ ಈಗ ಅದನ್ನ ಪೂರ್ತಿ 1 ವರ್ಷ ಮುಂದೆ ಹಾಕಿದ್ದಾರೆ. ಅಂದ್ರೆ ಹೊಸ ಗಡುವು ಡಿಸೆಂಬರ್ 31, 2026. ಸರಿ, ನಾವಿಷ್ಟೊತ್ತು ಮಾತಾಡ್ತಿರೋ ಈ ಪರೀಕ್ಷೆ ಯಾವುದು ಅಂತ ಯೋಚಿಸ್ತಾ ಇರ್ಬೋದು ಅಲ್ವಾ? ಇದುವೇ ಕಂಪ್ಯೂಟರ್ ಸಾಕ್ಷರತಾ ಪರೀಕ್ಷೆ, ಅಂದ್ರೆ CLT. ಕರ್ನಾಟಕದ ಸಿವಿಲ್ ಸರ್ವಿಸ್ ನಿಯಮಗಳ ಪ್ರಕಾರ ಪ್ರತಿಯೊಬ್ಬ ಸರ್ಕಾರಿ ನೌಕರರಿಗೂ ಬೇಸಿಕ್ ಕಂಪ್ಯೂಟರ್ ಜ್ಞಾನ ಇರಲೇಬೇಕು. ಈ ಪರೀಕ್ಷೆ ಆ ಜ್ಞಾನ ಇದೆಯಾ ಇಲ್ವಾ ಅಂತ ಖಚಿತಪಡಿಸ್ಕೊಳ್ಳುತ್ತೆ. ಹಾಗಾದ್ರೆ ಈ ಗಡುವು ವಿಸ್ತರಣೆ ಅನ್ನೋದು ಸುಮ್ನೆ ಒಂದು ಘೋಷಣೆನಾ? ಖಂಡಿತ ಇಲ್ಲ. ಇದರಿಂದೆ ಒಂದು ಅಧಿಕೃತ ತಿದ್ದುಪಡಿಯೇ ಇದೆ. ಆ ನಿಯಮದಲ್ಲಿ ಏನೆಲ್ಲ ಬದಲಾವಣೆಗಳಾಗಿವೆ ಅನ್ನೋದರ ನಿರ್ದಿಷ್ಟ ವಿವರಗಳನ್ನ ಈಗ ನೋಡೋಣ. ಈ ಬದಲಾವಣೆ ಬಂದಿರೋದು ನೇರವಾಗಿ ಕರ್ನಾಟಕ ನಾಗರಿಕ ಸೇವಾ ಕಂಪ್ಯೂಟರ್ ಸಾಕ್ಷರತಾ ಪರೀಕ್ಷೆ ನಿಯಮಗಳು 2012ಕ್ಕೆ. ಅಂದ್ರೆ ಇದು ಮೂಲ ಕಾನೂನಿನಲ್ಲೇ ಆದಂಥ ಒಂದು ತಿದ್ದುಪಡಿ. ಆ ಅಧಿಕೃತ ಆದೇಶದಲ್ಲಿ ಏನ್ ಹೇಳಿದ್ದಾರೆ ಅಂತ ನೋಡೋದಾದ್ರೆ, ದಿನಾಂಕ 31/12/2025 ಎಂಬ ಪದ ಮತ್ತು ಅಂಕಿಗಳ ಬದಲಿಗೆ 31/12/2026 ಎಂಬ ಪದ ಮತ್ತು ಅಂಕಿಗಳನ್ನು ಅಳವಡಿಸಿ ಓದಿಕೊಳ್ತಕ್ಕದ್ದು ಅಂತ ಸ್ಪಷ್ಟವಾಗಿ ಬರೆದಿದೆ. ಇದರಲ್ಲಿ ಯಾವುದೇ ಗೊಂದಲಕ್ಕೆ ಜಾಗವೇ ಇಲ್ಲ. ಸರಳವಾಗಿ ಹೇಳಬೇಕು ಅಂದ್ರೆ ಇದರ ಅರ್ಥ ಇಷ್ಟೇ: ಸರ್ಕಾರಿ ನೌಕರರಿಗೆ ಈ ಪರೀಕ್ಷೆ ಪಾಸ್ ಮಾಡ್ಕೊಳ್ಳೋಕೆ ಪೂರ್ತಿಯಾಗಿ 1 ವರ್ಷದ ಹೆಚ್ಚುವರಿ ಸಮಯ ಸಿಕ್ಕಿದೆ. ನಾವು ಕೇವಲ ಬಾಯಿ ಮಾತಲ್ಲಿ ಹೇಳ್ತಾ ಇಲ್ಲ, ಈ ಬದಲಾವಣೆಗೆ ಅಧಿಕೃತವಾದ ಆಧಾರವಿದೆ. ಬನ್ನಿ, ಆ ಸರ್ಕಾರಿ ಆದೇಶದ ಪ್ರತಿಯನ್ನೇ ನೇರವಾಗಿ ಪರಿಶೀಲಿಸೋಣ. ಎಲ್ಲವೂ ಕಣ್ಣು ಮುಂದೆ ಇರಲಿ. ಇಲ್ಲಿ ನಾವು ನೋಡ್ತಾ ಇರೋದು ಕರ್ನಾಟಕ ಸರ್ಕಾರ ಫೆಬ್ರವರಿ 12, 2026ರಂದು ಹೊರಡಿಸಿದ ಅಧಿಕೃತ ಅಧಿಸೂಚನೆ. ಸರ್ಕಾರದ ಲಾಂಛನೆ, ಅಧಿಕೃತ ಸ್ವರೂಪ ಎಲ್ಲವನ್ನೂ ಗಮನಿಸಿ. ಇದು ಪಕ್ಕಾ ಅಧಿಕೃತ ಡಾಕ್ಯುಮೆಂಟ್. ಈಗ ಈ ಡಾಕ್ಯುಮೆಂಟ್ನ ಅತ್ಯಂತ ಮುಖ್ಯವಾದ ಭಾಗವನ್ನ ನೋಡೋಣ ಬನ್ನಿ. ಸೆಕ್ಷನ್ 2ರಲ್ಲಿ ಈ ಗಡುವು ಬದಲಾವಣೆಯನ್ನ ಸ್ಪಷ್ಟವಾದ ಕನ್ನಡದಲ್ಲಿ ಬರೆದಿದ್ದಾರೆ. ಇಲ್ಲಿ ನೋಡಿ, 31/12/2025 ಅನ್ನೋ ದಿನಾಂಕವನ್ನ 31/12/2026ಕ್ಕೆ ಬದಲಾಯಿಸಿರೋದು ಕ್ಲಿಯರಾಗಿ ಕಾಣಿಸುತ್ತೆ. ಮತ್ತು ಕೊನೆಯದಾಗಿ ಈ ಆದೇಶ ಅಸಲಿ ಅನ್ನೋದಕ್ಕೆ ಸಾಕ್ಷಿ ಇಲ್ಲಿದೆ. ಅಧಿಕೃತ ಮುದ್ರೆ ಮತ್ತು ಸಂಬಂಧಪಟ್ಟ ಅಧಿಕಾರಿಯ ಸಹಿ ಇದೆಲ್ಲವೂ ಸೇರಿ ಈ ಆದೇಶಕ್ಕೆ ಕಾನೂನಿನ ಮಾನ್ಯತೆಯನ್ನು ನೀಡುತ್ತೆ. ಸರಿ, ಒಂದು ಆದೇಶಕ್ಕೆ ಸಹಿ ಹಾಕಿದ ತಕ್ಷಣ ಅದು ಜಾರಿಗೆ ಬಂದ ಹಾಗೆನಾ? ಇಲ್ಲ, ಅದಕ್ಕೊಂದು ಪ್ರೊಸೀಜರ್ ಇರುತ್ತೆ. ಈ ಬದಲಾವಣೆ ಅಧಿಕೃತವಾಗಿ ಜಾರಿಯಾಗುವ ಪ್ರಕ್ರಿಯೆ ಹೇಗಿರುತ್ತೆ ಅಂತ ಈಗ ಅರ್ಥ ಮಾಡ್ಕೊಳ್ಳೋಣ. ಇಲ್ಲಿರುವ ದಿನಾಂಕಗಳು ಒಂದು ಇಂಟ್ರೆಸ್ಟಿಂಗ್ ವಿಷಯವನ್ನ ಹೇಳ್ತವೆ ನೋಡಿ. ಆದೇಶಕ್ಕೆ ಸಹಿ ಹಾಕಿದ್ದು ಫೆಬ್ರವರಿ 12, 2026ಕ್ಕೆ. ಆದರೆ ಈ ನಿಯಮ ಜಾರಿಗೆ ಬಂದಿದ್ದು ಜನವರಿ 1, 2026ರಿಂದಲೇ. ಇದನ್ನ ಪೂರ್ವಾನ್ವಯ ಅಂತ ಕರೀತಾರೆ. ಮತ್ತು ಕೊನೆಯದಾಗಿ ಎಲ್ಲರಿಗೂ ಅನ್ವಯವಾಗುವ ಹೊಸ ಗಡುವು ಡಿಸೆಂಬರ್ 31, 2026. ಈ ಪ್ರಕ್ರಿಯೆಯ ಕೊನೆಯ ಹಂತ ಏನು ಗೊತ್ತಾ? ಈ ಆದೇಶದ ಪ್ರತಿಯನ್ನ ಅಧಿಕೃತವಾಗಿ ಪ್ರಕಟಣೆ ಮಾಡೋದಕ್ಕೆ ಕರ್ನಾಟಕ ರಾಜ್ಯಪತ್ರ ಅಂದ್ರೆ ಸ್ಟೇಟ್ ಗೆಜೆಟ್ನ ಸಂಪಾದಕರಿಗೆ ಕಳಿಸಲಾಗುತ್ತೆ. ಒಮ್ಮೆ ಈ ರಾಜ್ಯಪತ್ರದಲ್ಲಿ ಇದು ಪ್ರಕಟ ಆಯ್ತು ಅಂದ್ರೆ ಮುಗೀತು. ಈ 1 ವರ್ಷದ ಗಡುವು ವಿಸ್ತರಣೆ ಕರ್ನಾಟಕದ ಎಲ್ಲ ಸರ್ಕಾರಿ ನೌಕರರಿಗೂ ಅಧಿಕೃತವಾಗಿ, ಅಂತಿಮವಾಗಿ ಮತ್ತು ಕಾನೂನುಬದ್ಧವಾಗಿ ಅನ್ವಯವಾಗುತ್ತೆ. ಹಾಗಾದ್ರೆ ಇದನ್ನೆಲ್ಲ ನೋಡಿದ ಮೇಲೆ ಒಂದು ಪ್ರಶ್ನೆ ಮೂಡುತ್ತೆ. ಇದು ಕೇವಲ ಒಂದು ದಿನಾಂಕದ ಬದಲಾವಣೆಯಷ್ಟೇನಾ? ಅಥವಾ ಈ ಹೆಚ್ಚುವರಿ 1 ವರ್ಷದ ಸಮಯ ಸರ್ಕಾರಿ ನೌಕರರ ಡಿಜಿಟಲ್ ಕೌಶಲ್ಯವನ್ನ ಹೆಚ್ಚಿಸೋಕೆ ನಿಜವಾಗ್ಲೂ ಸಹಾಯ ಮಾಡುತ್ತಾ? ಇದೊಂದು ಯೋಚಿಸಬೇಕಾದ ವಿಷಯ ಅಲ್ವಾ?